ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಅಕೊಳಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಕೇಂದ್ರ ಸಚಿವ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾಗೆ ಜನ ತಕ್ಕ ಪಾಠ ಕಲಿಸಿದ್ದಾರೆ. ಖೂಬಾ ಅವರೊಬ್ಬ ಲಾಟರಿ ಸಂಸದ. ಖೂಬಾ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಸಚಿವ ಈಶ್ವರ್ ಖಂಡ್ರೆ ಬಾಲಿಕೆಯ ಕಚೇರಿಯಲ್ಲಿ ಮಾಧ್ಯಮದವರ ಮುಂದೆ ಹೇಳಿಕೆ. ಈಶಾನ್ಯ ಕರ್ನಾಟಕ ಪದವೀಧರರ ಮತಕ್ಷೇತ್ರದ ಚುನಾವಣೆ ಫಲಿತಾಂಶ ಪ್ರಕಟ. ಎರಡನೇ ಪ್ರಾಶಸ್ತ್ಯ ಮತದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಗೆಲುವು. 4651 ಮತಗಳ ಅಂತರದಿಂದ ಗೆಲುವು. ಪ್ರಮಾಣ ಪತ್ರ ವಿತರಿಸಿದ ಚುನಾವಣಾಧಿಕಾರಿಗಳು. ಅವರ ತಾಲೂಕಿನ ಸೋನಾಳ್ ಹೊರಂಡಿ ಏತ ನೀರಾವರಿ ಚಾಲನೆಗೆ ಸಾಮಾಜಿಕ ಕಾರ್ಯಕರ್ತ ಗುರುನಾಥ್ ವಡ್ಡೆ ಆಗ್ರಹ. ವಡ್ಡೆ ಅವರಿಂದ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ. ಜನಪ್ರತಿನಿಧಿಗಳು ಆತ್ಮಾವಲೋಕನ ಮಾಡಿಕೊಳ್ಳಲು ಸಲಹೆ. ಬಡ ಮಕ್ಕಳೊಂದಿಗೆ ಜನ್ಮದಿನ ಆಚರಿಸಿಕೊಂಡ ಕಾಮಶೆಟ್ಟಿ ಚಿಕ್ಕಬಸೆ. ಸೂರ್ಯ ನಮಸ್ಕಾರ ಸಂಘದಿಂದ ಬಡ ಮಕ್ಕಳಿಗೆ ಸಿಹಿ ವಿತರಣೆ. ಅದ್ದೂರಿಯಾಗಿ ಬರ್ತಡೇ ಆಚರಣೆ ಮಾಡಿಕೊಳ್ಳುವ ಬದಲು ಬಡ ಮಕ್ಕಳಿಗೆ ಸಹಾಯ ಹಸ್ತ ಚಾಚಬೇಕೆಂದು ಚಿಕ್ಕಬಸೆ ಸಲಹೆ. ವಾರ್ತೆಗಳ ವಿವರ. ಭಗವಂತ್ ಖೂಬಾ ಸಕಾರಾತ್ಮಕ ರಾಜಕಾರಣಿ ಅಲ್ವೇ ಅಲ್ಲ. ಯಾವಾಗಲೂ ನಕಾರಾತ್ಮಕ ಒಂದು ರಾಜಕೀಯ ನಡೆಯನ್ನು ಅನುಸರಿಸುತ್ತಾರೆ. ಮೋದಿ ಹೆಸರಿನ ಮೇಲೆ ಗೆಲುವು ಸಾಧಿಸಲು ಹೊರಟ ರಾಜಕಾರಣಿ ಬಿಜೆಪಿ ಅಭ್ಯರ್ಥಿ ಖೂಬಾ ಅವರು ಸಾಗರ್ ಖಂಡ್ರೆ ಬಗ್ಗೆ ಅಪಪ್ರಚಾರವನ್ನು ಮಾಡಿದರು. ಅಂದರೆ ಚುನಾವಣಾ ಪೂರ್ವದಲ್ಲಿ ಸಾಕಷ್ಟು ಅಪಪ್ರಚಾರವನ್ನು ಮಾಡಿದರು. ಸಾಗರ್ ಕಾನೂನು ಪದವೀಧರನೇ ಅಲ್ಲ ಅಂತ ಕೂಡ ಹೇಳಿದರು. ದೊಡ್ಡ ಸ್ಥಾನದಲ್ಲಿ ಕುಳಿತವರಿಗೆ ಮಾನ ಮರ್ಯಾದೆ ಇರಬೇಕು ಎಂದು ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ತಿಳಿಸಿದರು. ಖೂಬಾ ಅವರು ಪರಿಶ್ರಮದಿಂದ ಹೋರಾಟ ಮಾಡಿ ಸಂಸದ ಆಗಿಲ್ಲ. ಖೂಬಾ ಒಬ್ಬ ಲಾಟರಿ ಸಂಸದ. ಖೂಬಾ ಅವರ ದರ್ಪ, ದುರಹಂಕಾರ, ದುರ್ವರ್ತನೆ ನೋಡಿ ನೋಡಿ ಜನ ತೀವ್ರವಾಗಿ ಬೇಸತ್ತಿದ್ರು. ಕೇಂದ್ರದಲ್ಲಿ ಬಿಜೆಪಿ ತೆಗೆದುಕೊಂಡ ತಪ್ಪು ನೀತಿಗಳು, ರೈತ ವಿರೋಧಿ ನೀತಿಯಿಂದ ಜನ ಬೇಸತ್ತಿದ್ರು. ಎಲ್ಲ ತೀರ್ಮಾನ ಮಾಡಿಯೇ ಯುವ ಮುಖಂಡ ಸಾಗರ್ ಖಂಡ್ರೆಗೆ ಜನ ಗೆಲ್ಲಿಸಿದ್ದಾರೆ ಎನ್ನುವಂಥ ಮಾತನ್ನು ಈಶ್ವರ್ ಖಂಡ್ರೆ ಅವರು ಮಾಧ್ಯಮದವರ ಮುಂದೆ ತಿಳಿಸಿದರು. ನೋಡಿ, ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತೇನು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯವರು ಸಾಗರ್ ಖಂಡ್ರೆ ಬಗ್ಗೆ ಯಾವ ರೀತಿಯಲ್ಲಿ ಸುಳ್ಳು ಹೇಳುವಂಥದ್ದು, ಅಪಪ್ರಚಾರ ಮಾಡುವಂಥದ್ದು, ಜನರಿಗೆ ದಾರಿ ತಪ್ಪಿಸುವಂಥ ಒಂದು ಕೆಲಸ ಮಾಡಿದ್ದಾರೆ. ಜನ ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಈಗಾಗಲೇ ಅವರು ಕಾನೂನು ಪದವೀಧರನೇ ಅಲ್ಲ ಅಂತಲೇ ಹೇಳಿಕೆ ಕೊಟ್ಟಿದ್ದರು. ಅವ್ರು ರಿಜಿಸ್ಟ್ರೇಷನ್ ಮಾಡಿದ್ದು ಕಾನೂನು ಪದವೀಧರ ಇದ್ದಂಥ ಏನೊಂದು ಅವ್ರ ಹತ್ರ ದಾಖಲೆಗಳಿದ್ದವು, ಅವೆಲ್ಲ ದಾಖಲೆಗಳು ಇವತ್ತು ಮಾಧ್ಯಮದವ್ರಿಗೆ ಕೊಟ್ಟಿದ್ದಿದೆ. ಅವ್ರಿಗೆ ಕೇಳಬೇಕಲ್ಲ, ಯಾಕೆ ಸುಳ್ಳು ಹೇಳಿದೆಯಪ್ಪ ಅಂತ ಹೇಳಿ. ಮನ ಮರ್ಯಾದೆ ಇರಬೇಕಲ್ಲ ಮನುಷ್ಯನಿಗೆ, ಒಂದು ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡು. ಸೊ ಈ ರೀತಿಯಲ್ಲಿ ಭಗವಂತ ಖೂಬಾರ್ ಅವರು ಯಾವತ್ತಿಗೂ ಸಕಾರಾತ್ಮಕವಾದಂಥ ಒಂದು ರಾಜಕಾರಣ ಅವ್ರು ಮಾಡಲಿಲ್ಲ. ಯಾವಾಗಲಿಗೂ ಅವರು ನಕಾರಾತ್ಮಕವಾದಂಥ ಒಂದು ರಾಜಕೀಯ ನಡೆ. ಏಕೆಂದರೆ ಅವರು ಪರಿಶ್ರಮ ಮಾಡಿ ಸಂಸದರಾಗಲಿಲ್ಲ, ಹೋರಾಟ ಮಾಡಿ ಸಂಸದರಾಗಲಿಲ್ಲ. ಒಬ್ಬ ಲಾಟ್ರಿ ಸಂಸದ ಅಂತ ಹೇಳ್ಬೋದು. ಮೋದಿಯವರ ಹೆಸರು ಮೇಲೆ ಗೆದ್ದು ಈಗಲೂ ಅದೇ, ಮೋದಿ ಹೆಸರು ಮೇಲೆ ಬರ್ತೀನಿ, ನನಗೆ ಯಾರ್ದು ಮತ ಬೇಕು, ನೀನು ಕೊಡಬೇಡ್ರಿ ಅಂತ ಹೇಳ್ತಿದ್ರು. ಆ ಮಟ್ಟಕ್ಕೆ ಅವರ ದರ್ಪ, ಅವರ ದುರಹಂಕಾರ, ದುರ್ವರ್ತನೆ ನೋಡಿ ಜನ ಬೇಸತ್ತುಕೊಂಡಿದ್ದರು. ಕೇಂದ್ರದಲ್ಲಿ ಬಿ ಜೆ ಪಿಯ ತಪ್ಪು ನೀತಿಗಳು, ರೈತ ವಿರೋಧಿ ನೀತಿ ಇವೆಲ್ಲವೂ ಕೂಡಿಕೊಂಡು ಇವತ್ತು ಜನ ತೀರ್ಮಾನ ಮಾಡಿ ಒಬ್ಬ ಯುವಕನಿಗೆ, ಒಬ್ಬ ಯುವ ಮುಖಂಡ, ನಾನು ಕರೋನಾದಲ್ಲಿದ್ದಂಥ ಸಂದರ್ಭದಲ್ಲಿ ಬೀದರ್ ಜಿಲ್ಲೆ ಜನರಿಗೆ ಸೇವೆ ಮಾಡಿದಂಥದ್ದು, ಸೇವಾ ಪರಂಪರೆ ಇಟ್ಕೊಂಡು ಮನೋಭಾವನೆಯಿಂದ ರಾಜಕೀಯದಲ್ಲಿ ಸೇರಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಗಿಟ್ಟಿಸಿಕೊಂಡು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ಇವತ್ತು ಬೀದರ್ ಜಿಲ್ಲೆಯ ಹಿತದೃಷ್ಟಿಯಿಂದ ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಲೋಕಸಭೆಯಲ್ಲಿ ಸಾಗರ್ ಖಂಡ್ರೆ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಜನರ ನಿರೀಕ್ಷೆಗೆ ತಕ್ಕಂತೆ ಅವರು ಸೇವೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಅದಕ್ಕೆ ಜನರು ಏನಾದರೂ ಸಲಹೆಗಳಿದ್ದರೆ ಇವತ್ತು ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಎಲ್ಲ ಜನರಿಗೆ ನಾನೊಂದು ಸಂದೇಶವನ್ನು ಕಳಿಸ್ತಾ ಇದ್ದೇನೆ. ಕರ್ನಾಟಕ ವಿಧಾನ ಪರಿಷತ್ತಿನ ಆಯ್ಕೆಗೆ ಈಶಾನ್ಯ ಕರ್ನಾಟಕ ಪದವೀಧರರ ಚುನಾವಣೆಯ ಮತ ಎಣಿಕೆ ಫಲಿತಾಂಶ ಶುಕ್ರವಾರ ಹೊರಬಂದಿದೆ. ಎರಡನೇ ಪ್ರಾಶಸ್ತ್ಯ ಮತ ಎಣಿಕೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು 4651 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಕಲಬುರಗಿ ನಗರದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಾಧ್ವಿ ಶಿರೋಮಣಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅಧ್ಯಯನ ಪೀಠ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಆರಂಭವಾದ ಮತ ಎಣಿಕೆ ಕಾರ್ಯ ಶುಕ್ರವಾರ ಬೆಳಿಗ್ಗೆ 11 ಗಂಟೆವರೆಗೂ ನಿರಂತರವಾಗಿ ನಡೆಯಿತು. ಕೊನೆಯದಾಗಿ ಎರಡನೇ ಪ್ರಾಶಸ್ತ್ಯದ ಮತಗಳ ಎಣಿಕೆ ನಂತರ ವಿನ್ನಿಂಗ್ ಕೋಟಾ ತಲುಪದಿದ್ದರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಹೆಚ್ಚಿನ ಮತವನ್ನು ಪಡೆದ ಕಾರಣ ಚುನಾವಣಾಧಿಕಾರಿಗಳು ಕೃಷ್ಣ ಬಾಜಪೇಯಿ ಅವರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಗೆಲುವಿನ ಪ್ರಮಾಣ ಪತ್ರ ವಿತರಿಸುವ ಮೂಲಕ
ಫೋಟೋ ತೆಗೆದ್ರೆ ಬರಲೇ ಏನು ಮಾಡಬೇಕು ರಾಜಣ್ಣ ಸ್ವಲ್ಪ ನೀವು ಹೋಗ್ರಿ ಆ ಕಡೆ ಔರಾದ್ ತಾಲೂಕಿನ ಹೊರಂಡಿ ಸೊನ್ನಾಳ್ ಏತ ನೀರಾವರಿ ಯೋಜನೆ ಸುಮಾರು 25 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಅಂದರೆ 2007ರಿಂದ ನೆನೆಗುದಿಗೆ ಬಿದ್ದಿದೆ. ಇದರಿಂದ ಸುಮಾರು 1500 ಎಕರೆ ಜಮೀನುಗಳಿಗೆ ಉಪಯೋಗವಿದೆ. ಅವರ ಒಂದು ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದ ಇದು ಸಂಪೂರ್ಣ ನಿರ್ಲಕ್ಷಿಸಲ್ಪಟ್ಟಿದೆ ಎಂದು ಸಾಮಾಜಿಕ ಕಾರ್ಯಕರ್ತರು ಹಾಗೂ RTI ಕಾರ್ಯಕರ್ತರಾಗಿರುವಂತಹ ಗುರುನಾಥ್ ವಡ್ಡೆ ವಿಡಿಯೋ ಮುಖಾಂತರ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ತಾನು ರೈತನ ಮಗ, ತಾನು ರೈತನಿಗೆ ಒಂದು ಜನಿಸಿರುವಂತಹ ವ್ಯಕ್ತಿ ಎನ್ನುವಂಥ ಏನೆಲ್ಲ ಮಾತನ್ನು ಚುನಾವಣಾ ಪೂರ್ವದಲ್ಲಿ ಜನಪ್ರತಿನಿಧಿಗಳು ಸುಳ್ಳು ಹೇಳಿಕೊಂಡು ಚುನಾವಣೆಯಲ್ಲಿ ಗೆಲ್ತಾರೆ. ಆದರೆ ಚುನಾವಣೆ ಮುಗಿದ ನಂತರ, ಗೆಲುವನ್ನು ಸಾಧಿಸಿದ ನಂತರ ರೈತರನ್ನೇ ಮರೆತು ಬಿಡ್ತಾರೆ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದ ವಡ್ಡೆಯವರು ಸ್ವಲ್ಪ ಅನುದಾನ ಬಿಡುಗಡೆ ಮಾಡಿದರೆ ಏತ ನೀರಾವರಿ ಆರಂಭ ಮಾಡಬಹುದು. ಈ ಭಾಗದ ಜನಪ್ರತಿನಿಧಿಗಳು ಕ್ಯಾರೆ ಎಂತ ಇಲ್ಲ. ದಯವಿಟ್ಟು ಆತ್ಮಾವಲೋಕನವನ್ನು ಜನಪ್ರತಿನಿಧಿಗಳು ಮಾಡ್ಕೋಬೇಕು. ಇದಕ್ಕಿಂತ ಮೊದಲು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗಲೂ ಕೂಡ ಅದಕ್ಕೆ ಕ್ಯಾರೆ ಅನ್ನಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದ ಮೇಲೂ ಕೂಡ ಏತ ನೀರಾವರಿ ಕಡೆಗೆ ತಿರುಗಿ ಕೂಡ ನೋಡ್ತಾ ಇಲ್ಲ. ಹಿಂದಿನ ಉಸ್ತುವಾರಿ ಸಚಿವರುಗಳು ಕೂಡ ಏನೂ ಮಾಡಲಿಲ್ಲ, ಈಗಲೂ ಕೂಡ ಏನೂ ಮಾಡ್ತಾ ಇಲ್ಲ. ಇದೇ ಒಂದು ತಾಲೂಕಿನ ಅಂದರೆ ಔರಾದ್ ಕ್ಷೇತ್ರದಲ್ಲಿ ಸುಮಾರು 15 ವರ್ಷ ಶಾಸಕರಾಗಿ, ಸಚಿವರಾಗಿ, ಉಸ್ತುವಾರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ರು ಕೂಡ ಇಲ್ಲಿನ ಜನಪ್ರತಿನಿಧಿಗಳು ಅಂದರೆ ಪ್ರಭು ಚವ್ಹಾಣ್ ಅವರು ಕೂಡ ಇತ್ತ ಕಡೆ ತಿರುಗಿಯೂ ನೋಡಲಿಲ್ಲ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ನಮಸ್ಕಾರ ಬಂಧುಗಳೇ, ಇವತ್ತು ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ತಮ್ಮೊಂದಿಗೆ ಮಾತನಾಡುವ ಇಚ್ಛೆಯೊಂದಿಗೆ ಬಂದಿರುತ್ತೇನೆ. ನಾನಿವತ್ತು ಕಮ್ಮಲಗರ್ ತಾಲೂಕಿನ ಹೊರಂಡಿ ಹಾಗೂ ಸೊನ್ನಾಳ ಗ್ರಾಮದ ರೈತರ ಸುಮಾರು 25 ವರ್ಷದಿಂದ ಈ ಯೋಜನೆಯನ್ನು ಸ್ಥಗಿತಗೊಂಡಿರುತ್ತದೆ. ಸೊನ್ನಾಳ ಹಾಗೂ ಹೊರಂಡಿ ಗ್ರಾಮದ ಸುಮಾರು 1,500 ಹೆಕ್ಟರ್ ಭೂಮಿಗೆ ನೀರು ಉಣಿಸುವ ಏತ ನೀರಾವರಿ ಯೋಜನೆಯನ್ನು ಹೊರಂಡಿ ಗ್ರಾಮದ ಹತ್ತಿರ ಮಾಂಜ್ರಾ ನದಿಗೆ ಹೊಂದಿಕೊಂಡಿರುತ್ತದೆ. ಈ ಮಾಂಜ್ರಾ ನದಿಯಿಂದ ನೀರನ್ನು ಲಿಫ್ಟ್ ಮಾಡಿ ಅಲ್ಲಿಂದ ಕೆನಾಲ್ ಮುಖಾಂತರ ಹೊರಂಡಿ ಹಾಗೂ ಸೊನ್ನಾಳ ಗ್ರಾಮದ ಸುಮಾರು ರೈತರಿಗೆ ಸುಮಾರು 1,500 ಹೆಕ್ಟರ್ ಭೂಮಿಗೆ ನೀರು ಕೂಡಿ ಯೋಜನೆ ಸುಮಾರು 25 ವರ್ಷಗಳಿಗೆ ಕೆಳಗೆ ಚಾಲ್ತಿಯಲ್ಲಿತ್ತು. ಆದರೆ ಇವತ್ತು ಸುಮಾರು 20 ವರ್ಷಗಳಿಂದ ಈ ಯೋಜನೆ ಸ್ಥಗಿತಗೊಂಡಿದೆ. ಈ ಕಡೆ ಈ ಯೋಜನೆಯನ್ನು ನೋಡಿಕೊಳ್ಳುವಂಥ ಸಣ್ಣ ನೀರಾವರಿ ಇಲಾಖೆ ಆಗಲಿ, ನಮ್ಮ ಕಮಲನಗರ ಔರಾದ್ ತಾಲೂಕಿನ ಸ್ಥಳೀಯ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಲಿ ಈ ಕಡೆ ಯಾರೂ ಕೂಡ ನೋಡಲಿಕ್ಕೆ ಸಿದ್ಧರಿಲ್ಲ. ಸುಮಾರು 2 ದಶಕಗಳಿಂದ ಹೊರಂಡಿ ಹಾಗೂ ಸೊನ್ನಾಳ ಗ್ರಾಮದ ರೈತರ ಒಂದು ಬೇಡಿಕೆಯಾಗಿದೆ. ಈ ಯೋಜನೆ ಸಂಪೂರ್ಣವಾಗಿ ಇಂದು ಹಾಳಾಗ್ತಾ ಇದೆ. ಪಂಪ್ ಹೌಸ್ ಹಾಳಾಗ್ತಾ ಇದೆ. ಆದರೆ ಇಲಾಖೆಯವರು ಒಂದು ವಾಚ್ಮ್ಯಾನ್ ಕೂಡ ಈ ಯೋಜನೆಯನ್ನು ನೋಡಲಿಕ್ಕೆ ಇಲ್ಲಿ ಯಾರೂ ವ್ಯವಸ್ಥೆ ಮಾಡಲಿಲ್ಲ. ಅದರಿಂದ ನಾನು ಗುರುನಾಥ್ ವಡ್ಡೆ ನಾನು ಸುಮಾರು 2018ರಿಂದ ಸರ್ಕಾರಕ್ಕೆ ಈ ಒಂದು ಸೊನ್ನಾಳ ಹೊರಂಡಿ ಏತ ನೀರಾವರಿ ಯೋಜನೆಯನ್ನು ಪುನಃ ಪ್ರಾರಂಭಿಸಲು ಮನವಿ ಸಲ್ಲಿಸುತ್ತಾ ನಿರಂತರವಾಗಿ ಸರ್ಕಾರದ ಮಟ್ಟದಲ್ಲಿ ನಾನು ಪ್ರಯತ್ನ ಮಾಡಿರುತ್ತೇನೆ. ಆದರೆ ಸರ್ಕಾರದಿಂದ ಇನ್ನೂವರೆಗೂ ಯಾವುದೇ ಸ್ಪಂದನೆ ಸಿಗಲಿಲ್ಲ. ಜನಪ್ರತಿನಿಧಿಗಳು ಚುನಾವಣೆ ಬಂದಾಗ ದೊಡ್ಡ ದೊಡ್ಡ ಆಶ್ವಾಸನೆಗಳು ಕೊಡ್ತಾ ಇರ್ತಾರೆ. ರೈತರ ಹಿತಕ್ಕಾಗಿ ನಾವು ದುಡಿತೀವಿ, ರೈತರಿಗಾಗಿ ನಮ್ಮ ಸರ್ಕಾರ, ರೈತರಿಗಾಗಿ ನಾನು ಕೆಲಸ ಮಾಡ್ತೀನಿ, ನಾನು ರೈತನ ಮಗ ಎಂದು ಹೇಳಿಕೊಳ್ಳುವ, ಅಭಿವೃದ್ಧಿ ಪುರುಷರೆಂದು ಹೇಳಿಕೊಳ್ಳುವ ಇಲ್ಲಿನ ಜನಪ್ರತಿನಿಧಿಗಳು ಯಾವುದೇ ಈ ಒಂದು ಯೋಜನೆ ಪ್ರಾರಂಭಿಸಲಿಕ್ಕೆ ಅವರು ಪ್ರಯತ್ನ ಮಾಡಿಲ್ಲ. ಇದು ಸ್ವಲ್ಪ ಜನಪ್ರತಿನಿಧಿಗಳು ಆತ್ಮಾವಲೋಕನೆ ಮಾಡ್ಕೋಬೇಕು. ನಾವು ಯಾವ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ನಾವು ಯಾರಿಗೋಸ್ಕರ ಜನಪ್ರತಿನಿಧಿಯಾಗಿದ್ದೀವಿ, ಯಾರಿಂದ ನಾವು ಶಾಸಕರಾಗಿದ್ದೀವಿ, ಸಚಿವರಾಗಿದ್ದೀವಿ, ಅವರ ಋಣ ತೀರಿಸಬೇಕು. ಆದರೆ ಅವರು ಈ ಋಣ ತೀರಿಸುವ ಗೋಜಿಗೆ ಹೋಗಿಲ್ಲ. ಅದರಿಂದ ನಾನು ಕೊನೆ ಒಂದು ಪ್ರಯತ್ನವಾಗಿ ನಾನು ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿ
ದಿನಾಂಕ 29 ಮೇ 2024ರಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿ ಈ ಒಂದು ಸೋನಾಳ ಹೊರಂಡಿ ಏತ ನೀರಾವರಿ ಯೋಜನೆಯನ್ನು ಮರುಚಾಲನೆ ಮಾಡಬೇಕೆಂದು ಸರ್ಕಾರಕ್ಕೆ ನಿರ್ದೇಶನ ಕೋರಿ ನಾನು ಅರ್ಜಿ ಸಲ್ಲಿಸಿರುತ್ತೇನೆ. ಇವಾಗ ಮಾನ್ಯ ಹೈಕೋರ್ಟ್ ಮೇಲೆ ನನ್ನ ನಂಬಿಕೆ ಇದೆ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ನನ್ನ ನಂಬಿಕೆ ಇದೆ. ಅವಶ್ಯವಾಗಿ ಹೊರಂಡಿ ಮತ್ತು ಸೋನಾಳ ರೈತರ ಪಾಲಿಗೆ ನ್ಯಾಯಾಲಯದಿಂದ ನ್ಯಾಯ ಸಿಗುತ್ತದೆ ಎಂಬ ಆಶೆಯೊಂದಿಗೆ ನಾನು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತೇನೆ. ಈ ವಿಷಯ ಎಲ್ಲ ಸೋನಾಳ ಹೊರಂಡಿ ಗ್ರಾಮದ ರೈತರಿಗೂ ಔರಾದ್ ಕಮಲಗರ್ ತಾಲೂಕಿನ ಎಲ್ಲ ರೈತರಿಗೂ ಮುಟ್ಟಿಸಬೇಕೆಂಬ ವಿಷಯ ಉದ್ದೇಶದಿಂದ ನಾನು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ತಮ್ಮೆದುರಿಗೆ ಬಂದಿನಿ. ಧನ್ಯವಾದಗಳು. ಇಂದಿನ ಆಧುನಿಕತೆಯ ಭರಾಟೆಯಲ್ಲಿ ನಾವು ಮ್ಯಾರೇಜ್ ಡೇ, ಬರ್ತ್ಡೇ ಅತ್ಯಂತ ಅದ್ಧೂರಿಯಾಗಿ ಆಡಂಬರವಾಗಿ ಆಚರಿಸ್ಕೊಳ್ತಾ ಇದ್ದೇವೆ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ಫಂಕ್ಷನ್ ಹಾಲ್ಗಳಲ್ಲಿ ತಮ್ಮ ಬರ್ತ್ಡೇ ಮತ್ತು ಮ್ಯಾರೇಜ್ ಡೇಯನ್ನು ಆಚರಿಸ್ಕೊಳ್ತಾರೆ. ಆದರೆ ಅದಕ್ಕೆ ವಿಭಿನ್ನವಾಗಿ ಈ ಒಂದು ಹಣದಲ್ಲಿ ಬಡ ನಿರ್ಗತಿಕ ಕೂಲಿ ಕಾರ್ಮಿಕರ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರ ಪಠ್ಯಪುಸ್ತಕ, ಸಮವಸ್ತ್ರಗಳಿಗೆ ಒಂದಿಷ್ಟು ಕೊಂಚ ಸಹಾಯ ಮಾಡುವ ಮೂಲಕವಾಗಿ ನಮ್ಮ ಬರ್ತ್ಡೇಯನ್ನು ಆಚರಿಸಿಕೊಂಡ್ರೆ ನಮ್ಮ ಬದುಕಿಗೊಂದು ಸಾರ್ಥಕತೆ ಬರುತ್ತದೆ ಎಂದು ಸೂರ್ಯ ನಮಸ್ಕಾರ ಸಂಘದ ಅಧ್ಯಕ್ಷರಾಗಿರುವಂತಹ ಕಾಮಶೆಟ್ಟಿ ಚಿಕ್ಕಬಸಯ್ಯವರು ಹೇಳಿದರು. ಚಿಕ್ಕಬಸಯ್ಯವರು ತಮ್ಮ ಒಂದು ಜನ್ಮದಿನವನ್ನು ನೌಬಾದ್ ಹತ್ತಿರದಲ್ಲಿರುವಂತಹ ಒಂದು ಆದಿವಾಸಿ ಜನಾಂಗದವರ ಒಂದು ಮಕ್ಕಳ ಜೊತೆಗೆ, ಅಂದರೆ ಬಡ ಮಕ್ಕಳ ಜೊತೆಗೆ ಅರ್ಥಪೂರ್ಣವಾಗಿ ತಮ್ಮ ಒಂದು ಜನ್ಮದಿನವನ್ನು ಆಚರಣೆ ಮಾಡಿಕೊಂಡ್ರು. ಆ ಮಕ್ಕಳಿಗೆ ಸಿಹಿಯನ್ನು ವಿತರಣೆ ಮಾಡಿದರು, ಪಠ್ಯಪುಸ್ತಕಗಳನ್ನು ಉಚಿತವಾಗಿ, ನೋಟ್ಬುಕ್ಗಳನ್ನು ವಿತರಣೆ ಮಾಡಿಕೊಂಡು ಅರ್ಥಪೂರ್ಣವಾಗಿ ತಮ್ಮ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಕಾಮಶೆಟ್ಟಿ ಚಿಕ್ಕಬಸಯ್ಯವರು ಸದಾ ಒಂದಿಲ್ಲೊಂದು ಸಮಾಜಮುಖಿ ಕೆಲಸದಿಂದ ಇತರರಿಗೆ ಮಾದರಿಯಾಗಿದ್ದಾರೆ. ಪ್ರತಿದಿನ ಭೂಮರಡ್ಡಿ ಕಾಲೇಜಿನ ಆವರಣದಲ್ಲಿ ಉಚಿತವಾಗಿ ಸೂರ್ಯ ನಮಸ್ಕಾರ ಮಾಡಿಸ್ತಾರೆ. ಅಲ್ಲದೆ ತಮ್ಮ ನವೀನ್ ಶಿಕ್ಷಣ ಸಂಸ್ಥೆ ಮೂಲಕ, ಅಂದರೆ ನರೇಂದ್ರ ಶಿಕ್ಷಣ ಸಂಸ್ಥೆ, ನವೀನ್ ಪಬ್ಲಿಕ್ ಶಾಲೆ ಮೂಲಕವಾಗಿ ಅತ್ಯಂತ ಕಡಿಮೆ ದರದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಸಂಸ್ಕಾರವನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಇದೀಗ ಸರಳ ಸಜ್ಜನಿಕೆಯ ಸಾತ್ವಿಕರಾದ ಕಾಮಶೆಟ್ಟಿ ಚಿಕ್ಕಬಸಯ್ಯವರು ಆದಿವಾಸಿ ಜನಾಂಗದ ಮಕ್ಕಳಿಗೆ ಸಿಹಿ ವಿತರಣೆ ಮಾಡಿ, ಉಚಿತವಾಗಿ ಪಠ್ಯಪುಸ್ತಕಗಳನ್ನು, ಪೆನ್ಗಳನ್ನು, ನೋಟ್ಬುಕ್ಗಳನ್ನು ವಿತರಣೆ ಮಾಡಿ ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ಸಂತೋಷ್ ಶೇರಿಕಾರ್, ವಿವೇಕ್, ಸಚ್ಚಿದಾನಂದ್ ಚಿದ್ರೆ, ನಿತಿನ್ ಕರ್ಪೂರ್, ರಾಜ್ಕುಮಾರ್ ಹಳ್ಳೆ, ಡಾಕ್ಟರ್ ಲೋಕೇಶ್, ಅನಿಲ್ ಸೊರಳಿಕರ್, ಅಪ್ಪಾರೆಡ್ಡಿ, ನವನೀತ್ ಪಾಟೀಲ್, ರವಿ ಖಾಶಂಪುರ್, ಸುನಿಲ್ ಲಕ್ಷೆಟ್ಟಿ, ಶಿವರಾಜ್ ಬಾವ್ಗೆ, ಬಳವಂತ್ ರೆಡ್ಡಿ, ಪ್ರಭು ಚಾರಿ, ಪ್ರದೀಪ್ ಪಾಂಚಾಳ್, ನಾಗಭೂಷಣ್, ಬಸವರಾಜ್ ದಾನಿ, ಬಸವರಾಜ್ ಕರ್ಪೂರ್, ವಿನೋದ್, ರಾಜ್ಕುಮಾರ್ ಬಿರಾದರ್, ಹರಿಪ್ರಸಾದ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. Happy birthday to you.
ವಿಶೇಷವಾಗಿ ಗೊತ್ತಾ, ನಮ್ಮ ಅಂದರೆ ಸೂರ್ಯ ನಮಸ್ಕಾರ ಸಂಘದಿಂದ ನಾವೆಲ್ಲಿ ನಿಮ್ಮ ಹತ್ರ ಬಂದಿವಿ. ಈ ಮಕ್ಕಳು ಅಂದರೆ ದೇವರು, ಸಾಕ್ಷಾತ್ ದೇವರು ಎಲ್ಲಿ ಕಾಣ್ತಾರೆ ಅಂದ್ರೆ ಮಕ್ಕಳಲ್ಲಿ ಕಾಣಲಿಕ್ಕೆ ಸಾಧ್ಯತೆ. ಸುಮ್ಮನೆ ಒಂದು ನಿಯಮಿತ ನಮ್ಮದು ಬರ್ಡೇ ಒಂದು ನಿಯಮಿತ ಅದ ಅಷ್ಟೇ. ನಾವು ಮಾಡ್ತಕ್ಕಂಥ ಕೆಲಸಗಳು ನಮ್ಮ ಸಂಘದಿಂದ ಯಾವಾಗಲೂ ಸದಾ ಬಡವರ ಸೇವೆಗಾಗಿ ನಮ್ಮ ಸಂಘ ನಿಂತದೆ ಯಾವಾಗಲೂ. ಸೊ ಇವತ್ತು ವಿಶೇಷವಾಗಿ ನಾವೊಂದು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ ನಮ್ಮ ಸಂಘದವರಿಗೆಲ್ಲ ಬರ್ಡೇಗಳೆಲ್ಲ ಸಾಕಷ್ಟು 5 ಸ್ಟಾರ್ ಹೋಟೆಲ್ಗೂ ಮಾಡ್ಕೊಬೋದು, ದೊಡ್ಡದಲ್ಲ ಅದು ಬರ್ಡೇ ಅಂತ ನನಗನ್ಸಲ್ಲ. ಅದು ಮನಸ್ಸಿಗೆ ಬರ್ಡೇ ಎಲ್ಲಿ ಮಾಡ್ತಾರ, ನಮಗೆ ಮನಸ್ಸಿಗೆ ಎಲ್ಲಿ ಶಾಂತಿ ಇರ್ತದ ಅಲ್ಲಿ ಬರ್ಡೇ. ಇವತ್ತು ಹೊಟ್ಟಿ ತುಂಬಿದವರಿಗೆ ಊಟ ಕೊಟ್ಟದ ಅದು ಊಟದ ಬೆಲೆ ಇರಲ್ಲ. ನಿಜವಾಗಿ ಯಾರಿಗೆ ಹಸಿವಾಗಿ ಇರ್ತದ ಅವ್ರಿಗೆ ಊಟ ಕೊಟ್ಟಾಗ ಅದು ಆಕ್ಚುಲಿ ಆ ಊಟದ ಒಂದು ವ್ಯಾಲ್ಯೂ ಆಗ್ತದೆ. ಅದು ನಾವೆಲ್ಲ ನಮ್ಮ ಮಕ್ಕಳದ ಬರ್ಡೇಗಳು ಎಲ್ಲೆಲ್ಲೋ ದೊಡ್ಡ ದೊಡ್ಡ ಹೋಟೆಲ್ಗಳದಾಗ ಮತ್ತೆ ಎಲ್ಲೆಲ್ಲೋ ಮಾಡ್ತಿರ್ತೀವಿ, ಆ ಕೇಕ್ ಕಟ್ ಮಾಡಿ ಅದಲ್ಲ. ಬಟ್ ಈ ಮಕ್ಕಳು ನೋಡ್ತಾ ಇದ್ದಾಗ ಈ ಮಕ್ಕಳ ಬರ್ಡೇ ಯಾರು ಮಾಡ್ತಾರೆ ಹೇಳಿ? ನಿಜವಾಗಿ ವಿಚಾರ ಮಾಡಿದಾಗ ಅವರು ಒಂದು ಮಕ್ಕಳೆಲ್ಲ, ಅವಗೂ ಒಂದು ಜೀವ ಅದ ಅಂತ ಒಂದು ಆ ಜೀವದ ಬಗ್ಗೆ ನಾವ್ಯಾಕೆ ವಿಚಾರ ಮಾಡ್ಬಿಡುದು? ಸಪೋಸ್ ಈಗ ನಮ್ಮ ಸಂಘ ಅದ್ರ ಬಗ್ಗೆದಾಗ ಇನಿಷಿಯೇಟಿವ್ ತಗೊಂಡಾಗ ಡೆಫಿನೆಟ್ಲಿ ನಮಗೆ ನೋಡಿ ನಾವು ಇದು ಬರೋದ ಉದ್ದೇಶ ಮತ್ತೆ ಇದು ನಮ್ಮ ಈ ಪಬ್ಲಿಸಿಟಿ ಮಾಡೋದು ಉದ್ದೇಶ ಅಂದ್ರೆ ಏನು, ನಮಗೆ ನೋಡಿ ಇನ್ನೊಬ್ರು ಬರಬೇಕು ಅನ್ನೋದು ಉದ್ದೇಶಕ್ಕೆ ಇದು ಇವೆಲ್ಲ ಹೇಳೋದು ಅಷ್ಟೇ, ಹೊರತು ಬೇರೆ ಯಾವುದೋ ಉದ್ದೇಶ ಇಲ್ಲ. ಈಗ ನಾವು ಇಲ್ಲಿ ಬಂದಿದ್ದೇವೆ ಅಂದ್ರೆ ನಮ್ಮ ನೋಡಿ ನಮ್ಮ ಸೋಷಿಯಲ್ ಮೀಡಿಯಾದಾಗ ನೋಡಿ ಸಾಕಷ್ಟು ಜನ ಇಲ್ಲಿ ಬರಬೇಕು. ಆಕ್ಚುಲಿ ಅವರು ಮನುಷ್ಯರೇ, ಅವರು ಒಂದು ಒಳ್ಳೆ ಆಗ್ಬೇಕು, ಅವರು ವಿದ್ಯಾವಂತರಾಗಬೇಕು, ಒಂದು ಸಮಾಜದ ಒಳ್ಳೆ ನಾಗರಿಕ ಆಗ್ಬೇಕು ಅಂತ ಹೇಳ್ತಾ, ಅದ್ರಾಗ ವಿಶೇಷವಾಗಿ ಇವತ್ತು ನಮ್ಮ ಸೂರ್ಯ ನಮಸ್ಕಾರ ಸಂಘ ಇದೆಲ್ಲ ನಾವು 5 ಜನ ಅಣ್ಣತಮ್ಮರು. ಸೊ ಅದಕ್ಕಿಂತ ಜಾಸ್ತಿ ನೀವೆಲ್ಲರೂ ನನ್ನ ಪ್ರತಿಯೊಬ್ಬರು ಅಣ್ಣತಮ್ಮರು. ಸೊ ನಾ ಯಾವುದೇ ಒಂದು ಕೆಲಸ ಮಾಡೋಣ ಅಂತ ಅಂದಾಗ ಖಂಡಿತ ನೀವೆಲ್ಲರೂ ನನಗೆ ಅದಕ್ಕೆ ಸಹಕಾರ ಮಾಡಿ ನೀವೆಲ್ಲರೂ ನಮ್ಮ ಕೈ ಜೋಡಿಸ್ತಾ ಇದ್ರಿ. ನಿಮ್ಗೆ ಯಾವಾಗಲೂ ನಾನು ಸದಾ ಚಿರಋಣಿಯಾಗಿರ್ತೀನಿ. ಧನ್ಯವಾದ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.